ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಆ, ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಮಾಡುತ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಏಕೆಂದರೆ ನಿನ್ನೆ ಆನ್ ಪೆಸಿವ್ನ 360 ವೆಬಿನಾರ್ನಲ್ಲಿ ಮಾರ್ಟಿ, ರೆಡ್ ಮತ್ತು ಕ್ರಿಸ್ ಅವರು ಎಂದಿನಂತೆ ಪ್ರತಿ ಬುಧವಾರ ಮಾಡ್ತಾರೆ. ಅದರಲ್ಲಿ ನಿನ್ನೆ ಡಿಸ್ಕಷನ್ ಇತ್ತು. ಆ್ಯಸ್ ಸರ್ ಕೂಡ ಬಂದಿದ್ದರು. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರ್ಬೋದು, ನಿನ್ನೆ ಆ್ಯಶ್ ಅವರು ರೆಡ್ ಅವರಿಗೆ ಒಂದು ಟಾಸ್ಕ್ ಅಂತ ಹೇಳ್ಬೋದು. ಟಾಸ್ಕ್ ಅಂತ ಏನಲ್ಲ, ಒಂದು ಮೆಸೇಜನ್ನು ಕಳಿಸಿದರು. ಅದನ್ನು ಗ್ರೂಪಲ್ಲಿ ಕೂಡ ಹಾಕಿದರು. ಅಲ್ಲಿ 3 ಪ್ರಾಡಕ್ಟ್ ಬಗ್ಗೆ, ನಿಮ್ಗೆ ಅದರಲ್ಲಿ ಯಾವ ಪ್ರಾಡಕ್ಟ್ ಹೆಚ್ಚು ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟನ್ನು ಹಾಕಿದ್ರಲ್ಲಿ. ಅದರಲ್ಲಿ ನಿಮ್ಮ ಫೀಡ್ಬ್ಯಾಕನ್ನು ಕಳಿಸಿ ಅಂತೇಳಿ ರೆಡ್ ಅವರ ಇಮೇಲ್ ಅಡ್ರೆಸ್ ಕೂಡ ಅಲ್ಲಿ ಹಾಕಿದರು. ಅದರಲ್ಲಿ ಸಾಕಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದರು, ಫೀಡ್ಬ್ಯಾಕನ್ನು ಕಳಿಸಿದ್ದಾರೆ. ಅದು ನಿನ್ನೆವರೆಗೆ ಮಾತ್ರ ಇತ್ತು, ಅದು ಇವಾಗ ಕ್ಲೋಸ್ ಆಗಿದೆ. ಅದರಲ್ಲಿ ಸಾಕಷ್ಟು ಜನ ಫೀಡ್ಬ್ಯಾಕನ್ನು ಕಳಿಸಿದ್ದಾರೆ. ಅದು ನಮ್ಮ ಆ್ಯಸ್ ಸರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಜನರ ಮನಸ್ಸಿನಲ್ಲಿ ಏನಿದೆ, ಅಂದರೆ ಜನರಿಗೆ ಯಾವುದು ಇಷ್ಟ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ವಿಚಾರ ಆಗಿರುತ್ತೆ. ಸೊ ಇದು ಆ್ಯಸ್ ಸರ್ದ ಮಾರ್ಕೆಟಿಂಗ್ ಸ್ಟೈಲ್ ಅಂತ ಹೇಳ್ಬೋದು. ಅದರಲ್ಲಿ 7,000 ಪೀಪಲ್ಸ್, ಅಂದರೆ 7,000 ಜನ ಫೀಡ್ಬ್ಯಾಕನ್ನು ಕಳಿಸಿದ್ದಾರೆ, ಶೇರ್ ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಜನ ಎಷ್ಟು ಪಾಸಿಟಿವ್ ಆಗಿದ್ದಾರೆ, ಎಷ್ಟು ಎಂಗೇಜ್ ಆಗಿದ್ದಾರೆ ಅಂತೇಳಿ. ಸೊ ಹಾಗಾಗಿ ಆ ಒಂದು ಏನು ಟಾಸ್ಕ್ ಇತ್ತು ಅದು ನಿನ್ನೆವರೆಗೆ ಮಾತ್ರ ಇತ್ತು. ಇವತ್ತು ಯಾರೂ ಕೂಡ ಅದನ್ನು ಮೆಸೇಜನ್ನು ಕಳಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ನಿನ್ನೆಗೆ ಮುಗಿದಿದೆ. ಅದನ್ನು ಆಲ್ರೆಡಿ ರೆಡ್ ಅವರು ಆ್ಯಸ್ ಸರಿಗೆ ಡೀಟೇಲನ್ನು ಕಳಿಸಿದ್ದಾರೆ, ಎಷ್ಟು ಜನ ಫೀಡ್ಬ್ಯಾಕ್ ಕಳಿಸಿದ್ದಾರೆ ಅನ್ನೋದನ್ನು. ಓಕೆ, ನಂತರ ಆ್ಯಸ್ ಸರ್ ಮಾತಾಡ್ತಾ ಇದ್ದರು, ನಾವು ಬಿಸ್ನೆಸ್ ಡಿಫ್ರೆಂಟ್ ಏರಿಯಾದಲ್ಲಿ ಕೆಲವು ಚಾಲೆಂಜಸ್ನಲ್ಲಿ ನಡೀತಾ ಇದೆ, ಅದನ್ನು ಮಾಡ್ತಾ ಇದ್ದೀವಿ ಅಂತೇಳಿ. ಇದರರ್ಥ ಬಿಸ್ನೆಸ್ಸನ್ನು ನಾವು ಕ್ಲೋಸ್ ಮಾಡ್ತೀವಿ ಅಥವಾ ಎಂಡ್ ಮಾಡ್ತೀವಿ ಅಂತಲ್ಲ. ನಾವು ಇನ್ನೂ ಸ್ಟ್ರಾಂಗ್ ಆಗಿ ಮುನ್ನುಗ್ತಾ ಇದ್ದೀವಿ. ನಾವು ಇನ್ನೂ ಸ್ಟ್ರಾಂಗ್ ಮತ್ತು ಲಾಂಗ್ ಟೈಮ್ ಸಸ್ಟೈಬಲ್ ಸೊಲ್ಯೂಷನ್ನಲ್ಲಿ ಮಾಡ್ತಾ ಇದ್ದೀವಿ. ನಾವೆಲ್ಲ ಒಂದು ಸ್ಟ್ರಾಂಗ್ ಆದ ಒಂದು ಇದರಲ್ಲಿ ನಾವು ಮುನ್ನುಗ್ತಾ ಇದ್ದೀವಿ ಅನ್ನೋ ವಿಚಾರದಲ್ಲಿ ಮಾತಾಡ್ತಾ ಇದ್ರು. ನಾವೆಲ್ಲ ನೋಡಿ ಸಾಮೂಹಿಕವಾಗಿ ಇನ್ವಾಲ್ವ್ ಆಗಿದ್ವಿ ಮತ್ತು ನಾವು ಕಂಪ್ನಿಯಲ್ಲಿ ಎಂಗೇಜ್ ಆಗಿದ್ವಿ. ಸೊ ಆ್ಯಸ್ ಸರ್ ಅದಕ್ಕೆ ಭಾಳ ಖುಷಿಯಾಗಿದ್ದಾರೆ, ಯಾಕಂದರೆ ಭಾಳಷ್ಟು ಜನ ಇದರಲ್ಲಿ ಇನ್ವಾಲ್ವ್ಮೆಂಟನ್ನು ತೊಗೊಂಡಿದ್ದಾರೆ. ಯಾಕಂದರೆ ಭಾಳಷ್ಟು ಜನ ಪಾಸಿಟಿವ್ ಆಗಿದ್ದಾರೆ, ಎಂಗೇಜ್ ಆಗಿದ್ದಾರೆ. ಎಕ್ಸಾಂಪಲ್ಗೆ ಪ್ರಾಡಕ್ಟ್ ರಿಗಾರ್ಡಿಂಗ್ ಪಾರ್ಟಿಸಿಪೇಟ್ನಲ್ಲಿ ಮಾಡಲಿಕ್ಕೆ ಹೇಳಿದರೆ ಮ್ಯಾಕ್ಸಿಮಮ್ ಜನ ಪಾರ್ಟಿಸಿಪೇಟ್ ಮಾಡಿದರು. ರೆಡ್ ಅಥವಾ ಮಾರ್ಟಿ ಸರ್ ಲೈವ್ ಸೆಷನ್ನಲ್ಲೂ ಕೂಡ ಜನರು ಮೆಸೇಜ್ ಮಾಡಿದರು, ಡಿಫ್ರೆಂಟ್ ಕಮೆಂಟ್ ಮಾಡಿದರು. ಇದರಿಂದ ಗೊತ್ತಾಗುತ್ತೆ ಏನಂತಂದರೆ ಎಷ್ಟು ಜನ ಎಂಗೇಜ್ ಆಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ ಅಂತೇಳಿ. ಇದೆಲ್ಲವನ್ನು ಕಂಪ್ನಿ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಎಷ್ಟು ಜನ ಎಂಗೇಜ್ ಆಗ್ತಾ ಇದ್ದಾರೆ ಅಂತೇಳಿ. ಇದೆಲ್ಲ ನೋಡಿ ಆ್ಯಸ್ ಸರ್ ಭಾಳ ಖುಷಿಯಾಗಿದ್ದಾರೆ, ಯಾಕಂದರೆ ಜನ ನಮ್ಮೊಟ್ಟಿಗಿದ್ದಾರೆ, ಒಂದು ಸಿಸ್ಟಮ್ನಲ್ಲಿ ನಮ್ಮ ಜೊತೆಗೆ ಜನ ಇದ್ದಾರೆ ಅನ್ನೋದು ಆ್ಯಸ್ ಸರ್ಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ. ಆ್ಯಸ್ ಸರ್ ಹೇಳ್ತಿರ್ತಾರೆ ಯಾವಾಗಲೂ, ಮೈ ನೇಮ್ ಈಸ್ ಆ್ಯಶ್, ಐ ಆಮ್ ಬಾರ್ನ್ ಟು ಡೂ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ ಅಂತ ಹೇಳ್ಬಿಟ್ಟು. ಅನಂತರ ಅವರು ಹೇಳ್ತಾ ಇರೋದೇನೆಂದರೆ, ಐ ವಾಸ್ ಬಾರ್ನ್ ಟು ಮೇಕ್ ಗುಡ್, ಐ ವಾಸ್ ಬಾರ್ನ್ ಟು ಮೇಕ್ ಸಮ್ ಚೇಂಜಸ್, ಸಮ್ ಡಿಫ್ರೆನ್ಸ್, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಎನಿ ಟೈಮ್ ಅಂತ ಆ್ಯಸ್ ಸರ್ ಹೇಳ್ತಾ ಇದ್ರು. ನಿನ್ನೆ ಮೀಟಿಂಗಲ್ಲೂ ಕೂಡ ಅದನ್ನ ಹೇಳ್ತಾ ಇದ್ರು. ಎನಿ ಕಾಸ್ಟ್ ಎಟ್ ಎನಿ ಟೈಮ್ ನಾವು ಅದನ್ನು ಮಾಡೇ ಮಾಡ್ತೀವಿ, ಎಷ್ಟೇ ಚಾಲೆಂಜಸ್ ಬಂದ್ರೂ ಕೂಡ ಅದನ್ನು ಹಿಂದೆ ತೆಗಿಯಲ್ಲ ನಾವು, ಇಟ್ಟ ಹೆಜ್ಜೆಯನ್ನು ಅನ್ನೋ ವಿಚಾರದಲ್ಲಿ ಆ್ಯಸ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ಆ್ಯಸ್ ಸರ್ ಗ್ಯಾರಂಟಿ ಹೇಳ್ತಾಯಿದ್ರು, ನಾವು ಯಾವುದೇ ಕಾರಣಕ್ಕೂ ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ಯಾವುದೇ ಬೆಲೆ ತೆತ್ತಾದರೂ, ಯಾವುದೇ ಒತ್ತಡಕ್ಕೆ ಒಳಗಾಗ್ದೇ ನಾವು ಏನು ಮಾಡಬೇಕಂತ ಇದ್ದೀವಿ ಅದನ್ನು ಮಾಡೇ ಮಾಡ್ತೀವಿ, ಇದರಲ್ಲಿ ಏನು ಸಕ್ರಿಫೈಸ್ ಮಾಡಲಿಕ್ಕೂ ಕೂಡ ನಾವು ಹೆದರಲ್ಲ ಅನ್ನೋ ವಿಚಾರನ ಹೇಳಿದರು. ಸೊ ನಾವು ಎಂಥ ಒಂದು ಒಳ್ಳೆಯ ಕಂಪ್ನಿಯಲ್ಲಿದ್ದೀವಿ ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಯಾಕಂದರೆ ಆ್ಯಸ್ ಸರ್ ಪ್ರತಿ ಸಾರಿ ಹೇಳ್ತಾರೆ, ಡೂ ಆರ್ ಡೈ, ನಾವು ಮಾಡೇ ಮಾಡ್ತೀವಿ, ಅದನ್ನು ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗಿಯಲ್ಲ ಅನ್ನೋ ವಿಚಾರದಲ್ಲಿ. ಓಕೆ, ಇದರ ನಂತರ ಮೈಗ್ರೇಷನ್ ಪಾರ್ಟನ್ನು ಸ್ವಲ್ಪ ಟಚ್ ಮಾಡಿದರು. ನಮಗೆಲ್ಲ ಗೊತ್ತಿದೆ OES ಮತ್ತು O ಕನೆಕ್ಟ್ ಮಿಸ್ ಮಾಡ್ತಾ ಇದ್ದೀವಿ, ನಾವು ಅದನ್ನು ಮಿಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಟೀಮ್ ಅದನ್ನು ಎಲ್ಲ ಎಬಿಲಿಟಿ ಪ್ರಕಾರ, ತಮ್ಮ ಎಬಿಲಿಟಿ ಪ್ರಕಾರ ಅದನ್ನು ವಾಪಸ್ ತರಲಿಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಡಿಲೇ ಮಾಡದೆ ಅದನ್ನು ತರಲಿಕ್ಕೆ ಕೆಲಸ ನಡೀತಾ ಇದೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು.
ಟೈಮ್ ಹಿಡಿತಾ ಇದೆ, ಬಟ್ ನೋ ಡೌಟ್ ಅದರಲ್ಲಿ ಗೊತ್ತಿರೋಂಥ ವಿಚಾರ. ಆದರೆ ಟೆಕ್ನಿಕಲಿ ವಿಚಾರಗಳು ನಾವು ಅದಕ್ಕೆ ಭಾಳ ಚೆನ್ನಾಗಿ ಅದು ಮೊದಲಿಗಿಂತ ಸೂಪರ್ ಡೂಪರಾಗಿ ಬರಲಿಕ್ಕೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದು ಮೊದಲಿನಗಿಂತ ಭಾಳ ಸೂಪರಾಗಿ ಬರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಆನ್ ಪ್ಯಾಸಿವ್ ಬಗ್ಗೆ ನಮಗೆ ಬ್ಯಾಕ್ ಎಂಡ್ನಲ್ಲಿ ಏನಾಗುತ್ತೆ ಅದು ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಆ್ಯಸ್ ಸರ್ ಹೇಳಿದ್ದು ಏನಪ್ಪ ಅಂತಂದರೆ, ಡಿಸೈನ್ ಇರುತ್ತೆ, ಇದನ್ನು ಅದೇ ಪ್ರಕಾರ ಡಿಸೈನ್ ಮಾಡಬೇಕಾಗುತ್ತೆ. ಮಾಡ್ತಾ ಇದ್ದೀವಿ ನಾವು ಅದನ್ನು. ಯಾವಾಗ ನಮಗೆ ರೆಡಿ ಆಗುತ್ತೆ, ರೆಡಿ ಆದ ನಂತರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಇದು ಈ ರೀತಿ ರೆಡಿ ಆಗಿದೆ, ಇದು ಈ ರೀತಿ ಕಂಪ್ಲೀಟ್ ಆಗಿದೆ. ಆವಾಗ ಅದ್ರ ಬಗ್ಗೆ ನಾವು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಆವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ನಾವು ಅದನ್ನ ತಿಳಿಸ್ತೀವಿ ನಿಮಗೆ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಇದರಿಂದ ನಮಗೆ ಟ್ರಾನ್ಸ್ಪರೆನ್ಸಿ, ಅಕ್ಯುರೆನ್ಸಿ, ಫಾರ್ ಇಂಟಿಗ್ರೆನ್ಸಿ, ವಿ ಕೆನಾಟ್ ಸೇ ಎಕ್ಸಾಕ್ಟ್ಲಿ ವಾಟ್ಸ್ ಹ್ಯಾಪನ್ ಇನ್ ಡೀಟೇಲ್ಸ್. ಅಂದರೆ ನಾವು ಡೀಟೇಲ್ಸಲ್ಲಿ ನಾವು ಅದನ್ನು ಹೇಳಲಿಕ್ಕಾಗಲ್ಲ. ಬಟ್ ಏನೇ ಆದರೂ ನಮಗಾಗಿ ಅದು ಭಾಳ ಒಂದು ಲೈಫ್ ಚೇಂಜಿಂಗ್ ಆಗ್ತಾಯಿದೆ ಅಂತೇಳಿ ನಾವು ತಿಳ್ಕೊಬೇಕಷ್ಟೇ. ಯಾಕಂದರೆ ನಾವು ಪೂರ್ತಿ ಡೀಟೇಲನ್ನು ನಿಮ್ಮ ಮುಂದೆ ಹೇಳಲಿಕ್ಕಾಗಲ್ಲ ಪ್ರತಿಯೊಂದನ್ನು ಕೂಡ. ಅದು ಆಯಾ ಟೈಮ್ನಲ್ಲಿ ಅದು ರೆಡಿ ಆದವಾಗ ನಿಮ್ಗೆ ಅದು ಗೊತ್ತಾಗುತ್ತೆ, ನೀವು ಚೆಕ್ ಮಾಡ್ಕೋಬೋದು ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಇದರ ನಂತರ ಪ್ರಾಡಕ್ಟ್ ರಿಗಾರ್ಡಿಂಗ್ ಫೀಡ್ಬ್ಯಾಕ್ ಬಂದಿದ್ರ ಬಗ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದರು. ಯಾಕಂದರೆ ಎಲ್ಲರೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲರೂ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಅವರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಮತ್ತು ನಮ್ಮ ಸ್ಟ್ರಾಟಜಿ ಮತ್ತು ಡೈರೆಕ್ಷನ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ರೀಅರೇಂಜ್ ಮಾಡಬೇಕಾಗಿತ್ತು. ಅದು ಅನಿವಾರ್ಯ ಕೂಡ ಮತ್ತು ಇಂಪಾರ್ಟೆಂಟ್ ಕೂಡ. ಎಲ್ಲ ವಿಷಯನೂ ಪಬ್ಲಿಕ್ಕಲ್ಲಿ ನಾವು ಹೇಳ್ಕೊಳ್ಳಿಕ್ಕಾಗಲ್ಲ. ಸೊ ಆ್ಯಸ್ ಸರ್ ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಂದರೆ, ಔಟ್ಕಮ್ನಿಂದ ನಾವೆಲ್ಲರೂ ತುಂಬ ಖುಷಿಯಾಗಿರ್ತೀವಿ. ಔಟ್ಕಮ್ ಹೇಗಿರುತ್ತೆ ಅಂತಂದರೆ, ನಾವೆಲ್ಲ ಭಾಳ ಡಿಫ್ರೆಂಟಾಗಿ ಔಟ್ಕಮ್ ಇರುತ್ತೆ. ಡೀಟೇಲ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವು ಚಿಂತಿತರಾಗೋದು ಬೇಡ. ನಮಗೆ ಔಟ್ಕಮ್ ಭಾಳ ಸರ್ಪ್ರೈಸ್ ಆಗಿರುತ್ತೆ ಅನ್ನೋ ವಿಚಾರದಲ್ಲಿ ನಿನ್ನೆ ಆ್ಯಸ್ ಸರ್ ಹೇಳ್ತಾಯಿದ್ರು. ಇದರ ನಂತರ ಆ್ಯಸ್ ಸರ್ AI ಬಗ್ಗೆ ಮಾತಾಡಿದರು. ಇದಕ್ಕಿಂತ ಮೊದಲು AI ಜಗತ್ತಿನಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ಟೆಕ್ನಾಲಜಿ ಹೇಗಿತ್ತು, ಆಮೇಲೆ ಇವಾಗ AI ಬಂದಿದೆ, ಅದು ಏನು AI ಇದೆ, ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಅಪ್ರೋಚ್ ಮಾಡೋ ಸ್ಟೈಲ್ ಇರ್ಬೋದು, ಕ್ವಾಲಿಫೈಡ್ ಸೇಲ್ಸ್ ಕ್ಲೋಸ್ ಆಗೋದು ಮಾಡೋದ್ರ ಬಗ್ಗೆ, ಇದೆಲ್ಲ ಇವಾಗ ಸ್ಟ್ರಾಟಜಿ ಬದಲಾಗಿದೆ. ಇವಾಗೇನು AI ಬಂದಿದೆ ಅದನ್ನು ನಾವು ಸಂಪೂರ್ಣವಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಅಂದರೆ ಇವಾಗ ಮಾರ್ಕೆಟಿಂಗ್ ದೊಡ್ಡ ದೊಡ್ಡ ಕಂಪ್ನಿ ಇದ್ದಾವೆ, ಏನು ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿದ್ದಾವೆ, ಅವರೆಲ್ಲ ಆಲೋಚನೆ ಕೂಡ ಮಾಡಲಿಕ್ಕಾಗಲ್ಲ. ಆ ಲೆವೆಲ್ಲಿಗೆ ನಾವು ಅದನ್ನು ತಗೊಂಡು ಹೋಗ್ತೀವಿ. ಅದನ್ನು ನಾವು ಚೇಂಜಸ್ ಮಾಡಿದ್ದೀವಿ. ಅಂದರೆ ಯಾವುದೇ ಒಂದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಯವರು ಕೂಡ ಇದುವರೆಗೂ ಮಾಡಿಲ್ಲ. ಆ ರೀತಿ ನಾವು ಅದನ್ನು ಅಂದರೆ ದೊಡ್ಡ ದೊಡ್ಡ ಕಂಪ್ನಿಯವರು ಕೂಡ ಅಂದರೆ ಎಚ್ಚರ ತಪ್ಪಬೇಕು. ಆ ರೀತಿ ನಾವು ಅದನ್ನು ಮಾರ್ಕೆಟಿಂಗ್ ಸ್ಟ್ರಾಟಜಿಯನ್ನು ಮಾಡಿದ್ದೀವಿ. AI ಅನ್ನೋದನ್ನು ನಾವು ಅದರಲ್ಲಿ ಆ ರೀತಿ ಅಳವಡಿಸಿದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಬೇರೆ ಬೇರೆ ಕಂಪ್ನಿ ಮಾರ್ಕೆಟಿಂಗ್ ಗೋಲ್ ಬೇರೆ ಇರುತ್ತೆ, ಅವ್ರದ್ದು ಸ್ಟ್ರಾಟಜಿ ಬೇರೆ ಇರುತ್ತೆ, AI ರೋಲ್ ಬೇರೆ ಇರುತ್ತೆ. ಬಟ್ ನಮ್ಮ AI ಏನಿದೆ, ಯಾರಿಗೂ ಪ್ರಾಬ್ಲಮ್ ಆಗದೇನೆ, ಯಾರಿಗೂ ಲಾಸ್ ಮಾಡ್ದೇನೆ, ಅಂದರೆ ಅವರಿಗೇನು ತೊಂದರೆ ಕೊಡ್ದೇನೆ ನಾವು ನಮ್ಮ ಗೋಲನ್ನು 100% ಅಚೀವ್ ಮಾಡ್ತೀವಿ ಅನ್ನೋದನ್ನು ಆ್ಯಸ್ ಸರ್ ಹೇಳ್ತಾಯಿದ್ರು. ನಂತರ ನಮ್ಮ ಟ್ರಾಫಿಕ್ ಮಾರ್ಕೆಟಿಂಗ್ ಏನು ಸ್ಟ್ರಾಟಜಿ ಇದೆ, ನಮ್ಮ ಟ್ರಾಫಿಕ್ ಬಗ್ಗೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾಯಿದ್ರು. ಟ್ರಾಫಿಕ್ನಲ್ಲೂ ನಾವು AI ಅಳವಡಿಸ್ತಾ ಇದ್ದೀವಿ. ಮಾರ್ಕೆಟಿಂಗ್ ಮೆಥಡ್ ಏನಿದೆ ಅದು ಡಿಫ್ರೆಂಟಾಗಿ ಡನ್ ಆಗಿದೆ, ಕಂಪ್ಲೀಟ್ ಆಗಿದೆ. ದಟ್ ಈಸ್ ಅವರ್ ಗೇಮ್ ಪ್ಲ್ಯಾನ್ ಅಂತ ಆ್ಯಸ್ ಸರ್ ಹೇಳ್ತಾಯಿದ್ರು. ಓಕೆ, ಯಾಕಂದರೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿದೆ ನಮ್ಮದು ಟೋಟಲಿ ಡಿಫ್ರೆಂಟಾಗಿ ಡಿಸ್ರಪ್ಟಿವ್ ಆಗಿರುತ್ತೆ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಬಟ್ ಮಾರ್ಕೆಟಿಂಗ್ ಯಾವುದು ಅಂತ ಅವರು ಏನೋ ವಿಷಯ ಹೇಳಲಿಲ್ಲ, ಅಂದರೆ ಅದರ ಯಾವುದೇ ಇದರದ್ದು ಹೆಸರು ತಗೊಂಡಿಲ್ಲ. ಅವರು ಮಾರ್ಕೆಟಿಂಗ್ನ ಏನು ಎಬಿಲಿಟಿ ಇದೆ ಅದು ಬೇರೆ ಬೇರೆ ಯಾರ ಹತ್ರನೂ ಇಲ್ಲ. ಅಂಥ ಒಂದು ಸಿಸ್ಟಮ್ನಲ್ಲಿ ನಾವು, ಅಂದರೆ ನ್ಯೂ ಮಾಡರ್ನ್ ಮಾರ್ಕೆಟಿಂಗ್ ಮತ್ತು ಟ್ರಾಫಿಕ್ ಏನು ಜನ್ರೇಟಿಂಗ್ ಆಗಬೇಕು, ಡಿಸ್ರಪ್ಟಿವ್ ಆಗಿರಬೇಕು. ಆ ಒಂದು ಸೊಲ್ಯೂಷನನ್ನು ಏನಿದೆ, ಡಿಸ್ರಪ್ಟಿವ್ ಸೊಲ್ಯೂಷನ್ ಏನಿದೆ ಅದನ್ನು ಟೆಕ್ನಿಕಲಿ ಅವೈಲೇಬಲ್ ಇದೆ. ಅದರ ಬಗ್ಗೆ ಆ್ಯಸ್ ಸರ್ ಮಾತಾಡಿದರು. ಅಂದರೆ ಒಂದು ಟ್ರಾಫಿಕ್ ಬಗ್ಗೆ ಹೇಳ್ತಾಯಿದ್ರು ಅವರು. ಅಪ್ಕಮಿಂಗ್ ಡೇಸ್ನಲ್ಲಿ ಜನ ಏನು ಪ್ರಾಡಕ್ಟ್ ಖರೀದಿ ಮಾಡ್ತಾರೆ, ಅಂದರೆ ಜನ ಮುಗಿದಿದ್ದ ಪ್ರಾಡಕ್ಟನ್ನು ತೊಗೋಬೇಕು. ಏನು
ಟ್ರಾಪಿಕ್ ನಮ್ಮದು ಸ್ಟ್ರಾಟಜಿ ಇದೆ. ಅದು ಯಾರಿಗೂ ಗೊತ್ತಾಗದಿದ್ದ ರೀತಿಯಲ್ಲಿ ನಮ್ಮದು ಪ್ರಾಡಕ್ಟ್ ಬೈ ಇರ್ಬೋದು, ಸೇಲ್ ಇರ್ಬೋದು, ಅದನ್ನು ನಾವು ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಸರ್ ಹೇಳ್ತಾಯಿದ್ರು. ಓಕೆ, ನಮ್ಮ ಟ್ರಾಪಿಕ್ ಮೆಥಡ್ ಏನಿದೆ ಅಂತಂದರೆ ಯುನೀಕ್ ಆಗಿರುತ್ತೆ. ನಂತರ ಬಿಫೋರ್ ನೀವು ನೋಡಿರಲಿಕ್ಕಿಲ್ಲ, ಅವರು ಆ ಮಾತನ್ನು ಹೇಳಿದರು. ಇಟ್ ವುಡ್ ಬಿ ಅನ್ಸೀನ್ ಬಿಫೋರ್, ನೆವರ್ ಸೀನ್ ಬಿಫೋರ್ ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಅಂದರೆ ಈ ಹಿಂದೆ ಕೂಡ ನೀವು ನೋಡಿಲ್ಲ, ನಾವು ಇಲ್ಲಿವರೆಗೂ ನೋಡಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಸರ್ ಮಾತಾಡ್ತಾಯಿದ್ರು. ಇಲ್ಲಿ ಯಾವುದೇ ಟ್ರಾಫಿಕ್ ವೆಂಡರ್ಗೂ ಕೂಡ, ಟ್ರಾಫಿಕ್ ಪ್ರೊವೈಡರ್ಗೂ ಕೂಡ ಗೊತ್ತೇ ಇರಲ್ಲ ಇವ್ರು ಯಾವ ರೀತಿ ಮಾಡ್ತಾರಂತಲೇ. ನಾವು ಮಾರ್ಕೆಟ್ನಲ್ಲಿ ಬಂದವಾಗ ಟೋಟಲಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಅದು ಗೇಮ್ ಪ್ಲಾನನ್ನು ಆ ರೀತಿ ಹಾಕ್ಕೊಂಡಿದ್ವಿ ಅನ್ನೋ ವಿಚಾರದಲ್ಲಿ ಸರ್ ಮಾತಾಡ್ತಾಯಿದ್ರು. ಅಂದರೆ ಏನು ನಾವು ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡೋರಿದ್ದೀವಿ ಅದು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿನೇ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಸರ್ ಇದನ್ನು ಕಳೆದ ಸಾಕಷ್ಟು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಮಾರ್ಕೆಟಿಂಗನ್ನು ಹೇಗೆ ಮಾರ್ಕೆಟ್ನಲ್ಲಿ ಪ್ರಾಡಕ್ಟ್ ಸೇಲ್ ಆಗಬೇಕು, ಮಾರ್ಕೆಟಿಂಗ್ನ ಹೇಗೆ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಯಾಕಂದರೆ ಅವರು ಇದರಲ್ಲಿ ಭಾಳಷ್ಟು ಪಳದಂಥ ವ್ಯಕ್ತಿ. ಸೊ ನಾವು ಇದರಿಂದ ಏನು ಅರ್ಥ ಆಗುತ್ತೆ ಸ್ನೇಹಿತರೆ ಅಂತಂದರೆ, ನಾವು ಒಂದು ಸೇಫ್ ಹ್ಯಾಂಡಲ್ಲಿ ನಾವಿದ್ದೀವಿ. ನಾವು ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಜೊತೆಗೆ ಒಂದು ಒಳ್ಳೆಯ ವ್ಯಕ್ತಿ ಜೊತೆಗೆ ನಾವು ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿರಬೇಕು. ಯಾಕಂದರೆ ನಮ್ಮ ಒಂದು ಲೈಫ್ ಚೇಂಜಿಂಗ್ ಅಪರ್ಚುನಿಟಿ ಯಾವ ರೀತಿ ನಮಗೆ ಸಿಕ್ಕಿದೆ ಅಂತಂದರೆ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೋಬೇಕು. ಯಾಕಂದರೆ ಆನ್ ಪ್ಯಾಸಿವ್ನಲ್ಲಿ ಸರ್ ಒಂದು ಹ್ಯುಮ್ಯಾನಿಟಿ ಅಪ್ಲಿಫ್ಟಿಗೋಸ್ಕರ ಏನೆಲ್ಲ ಮಾಡಬೇಕು ಅದನ್ನು ಖಂಡಿತವಾಗೂ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಕೆಲವೇ ದಿವಸದಲ್ಲಿ ಅದನ್ನು ಏನು ನಮ್ಮದು ಮೈಗ್ರೇಷನ್ ಪ್ರೊಸೆಸ್ ನಡೀತಾ ಇದೆ. ಮೈಗ್ರೇಷನ್ ಪ್ರೊಸೆಸ್ ಭಾಳ ಬೇಗ ಬರಲಿಕ್ಕೆ ಟೆಕ್ನಿಕಲ್ ಟೀಮು ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿವರೆಗೆ ನಾವು ಪೇಷನ್ಸಿಂದ ಇರಬೇಕಾಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಸರ್ ನಿನ್ನೆ 360 ವೆಬಿನಾರ್ನಲ್ಲಿ ಹೇಳಿದರು. ಇವಿಷ್ಟು ವಿಚಾರಗಳ ಬಗ್ಗೆ ಸರ್ ನಿನ್ನೆ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಾವು ಎಲ್ಲರೂ ಪಾಸಿಟಿವ್ ಆಗಿರೋಣ. ಯಾಕಂತಂದರೆ ನಾವು ಒಂದು ಒಳ್ಳೆ ಸೇಫ್ ಹ್ಯಾಂಡಲ್ಲಿ ನಾವು ಇದ್ದೀವಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಸ್ಟೇ ಟ್ಯೂನ್ ಆಗಿರೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಥ್ಯಾಂಕ್ ಯು.